ಮೋಸ ಹೋಗುವವರು ಎಲ್ಲಿವರೆಗೆ ಇರ್ತಾರೋ ಮೋಸ ಮಾಡುವವರು ಅಲ್ಲಿವರೆಗೆ ಇದ್ದೇ ಇರ್ತಾರೆ ಅಂತ ಈ ಹಿಂದೆ ಯಾರು ಮೋಸ ಮಾಡ್ತಾರೆ ಅನ್ನುವಂಥದ್ದು ಮೋಸ ಹೋದವ್ರಿಗೆ ಗೊತ್ತಾಗ್ತಾ ಇತ್ತು. ಆದ್ರೆ ಈಗ ಮೋಸ ಮಾಡುವವರು ಎಲ್ಲಿದ್ದಾರೆ, ಯಾರು ಮಾಡ್ತಾರೆ ಅನ್ನುವಂಥದ್ದು ಗೊತ್ತೇ ಆಗೋದಿಲ್ಲ. ಈ ಒಂದು ಡಿಜಿಟಲ್ ಪ್ರಪಂಚ ಏನ್ ಬೆಳೆದಿದೆ, ಈ ಸೈಬರ್ ಕ್ರೈಮ್ ಅನ್ನುವಂಥದ್ದು ಎಷ್ಟರ ಮಟ್ಟಿಗೆ ವ್ಯಾಪಿಸಿದೆ ಅಂದ್ರೆ ನಿಜಕ್ಕೂ ಕೂಡ ಎಲ್ಲೋ ಒಂದು ಮೂಲೆಯಲ್ಲಿ ಕುಂತಂತ ವ್ಯಕ್ತಿ ಇನ್ಯಾರನ್ನೋ ಎಲ್ಲಿದ್ದ ಇರ್ತಕ್ಕಂಥ ಜನಗಳನ್ನು ಮೋಸ ಮಾಡುವಂಥದ್ದು ಅತ್ಯಂತ ಸುಲಭ ಆಗಿದೆ. ಕಾಲ ಬದಲಾದಂತೆ ನಾಗರಿಕತೆ ಬದಲಾಗ್ತಾ ಹೋಗುತ್ತೆ. ನಾಗರಿಕತೆ ಬದಲಾಗದಂತೆ ಸಮಾಜದಲ್ಲಿ ಅಪರಾಧಗಳು ಕೂಡ ತನ್ನ ಸ್ವರೂಪನ ಅಂದರೆ ಮೂಲ ಸ್ವರೂಪದಿಂದ ವಿಭಿನ್ನ ರೂಪಗಳಾಗಿ ಬದಲಾಗ್ತಾ ಹೋಗುತ್ತೆ. ಈ ಅಪರಾಧ ಮತ್ತು ನಾಗರಿಕತೆ ಒಂದೇ ನಾಣ್ಯದ ಎರಡು ಮುಖಗಳು. ಇವನ್ನ ಬೇರ್ಪಡಿಸಿ ನೋಡ್ಲಿಕ್ಕಾಗಲ್ಲ. ನಾಗರಿಕ ಸಮಾಜದಲ್ಲಿ ಅಪರಾಧಗಳು ನಿರಂತರವಾಗಿ ಎಲ್ಲೂ ಸ್ಟಾಪ್ ಇಲ್ಲದೆ ಕಡಿಸ್ತಾನೆ ಹೋಗ್ತಾನೆ ಇರ್ತವೆ. ಇಲ್ಲಿ ನಮ್ಮ ಉದ್ದೇಶ ಏನು ಅಂತಂದ್ರೆ ನಾಗರಿಕರನ್ನ, ಜನರನ್ನ, ಸಾಮಾಜಿಕರನ್ನ ಸೈಬರ್ ಅಪರಾಧಗಳಿಂದ ರಕ್ಷಣೆ ಮಾಡ್ಕೊಳ್ಳೋದು ಹೇಗೆ ಅಂತ ತಿಳಿಯೋದು ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ. ಇಲ್ಲಿ ಮನೆ ಕಳ್ತನ ಆಗಲ್ಲ, ಬದಲಿಗೆ ನಮ್ಮ ಮನಸ್ಸನ್ನ ನಮ್ಮದೇ ಮೊಬೈಲ್ಗಳ ಮುಖಾಂತರ ನಮ್ಮನ್ನ ನಂಬಿಸಿ ನಮ್ಮ ಅಕೌಂಟ್ಗಳಿರುವ ಡೆಪಾಸಿಟ್ ಅಥವಾ ಯಾವುದೇ ಹಣನ ದೋಸ್ತಾರೆ. ಸೈಬರ್ ಅಪರಾಧಗಳು ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ. ಯಾವುದೋ ಅನ್ನೋನ್ ನಂಬರಿಂದ ನಿಮ್ಮ ಮೊಬೈಲ್ಗೆ ಲಿಂಕ್ ಬರುತ್ತೆ. ಸೊ ಆ ಲಿಂಕ್ ಒತ್ತಿದಾಗ ಬೇರೆ ಬೇರೆ ಕಡೆ ಬೇರೆ ಬೇರೆ ವೆಬ್ಸೈಟ್ಗೆ ಕರ್ಕೊಂಡು ಹೋಗುತ್ತೆ. ಅದಾದ್ಮೇಲೆ ನಿಮ್ಗೆ ಪ್ರೈಸ್ ಬಂದಿದೆ ಅಂತ ತಮ್ಮ ಪರ್ಸನಲ್ ಡೀಟೇಲ್ಸ್ ಎಲ್ಲ ತಗೊಂಡು ಆಮೇಲೆ ನಿಮ್ನ ಮೋಸ ಮಾಡಕ್ಕೆ ಅವರು ಬೇರೆ ಬೇರೆ ತರ ಪ್ರಯತ್ನ ಮಾಡ್ತಾರೆ. ನಾನು ವರ್ಕ್ ಮಾಡ್ತಿರೋದು ಟೀಚರ್ ಆಗಿ. ಹೆಂಗೆ ಈ ಕ್ರೈಮ್ಗಳು ಮಾಡ್ತಾರೆ ಅಂತಂದ್ರೆ, ಒಂದು ಮೆಸೇಜ್ ಬಂತು ಟೆಲಿಗ್ರಾಮ್ ಅಲ್ಲಿ, ಫ್ರೀ ಟೈಮ್ ಜಾಬ್ ಅಂತ ಬಂತು. ಅದು ನಾನು ರಿಪ್ಲೈ ಮಾಡಿದೆ. ಡೈಲಿ ಇನ್ವೆಸ್ಟ್ಮೆಂಟ್ 10K ಇರುತ್ತೆ, ಕ್ಲಿಕ್ ಮಾಡ್ತಾ ಹೋದಂಗೆಲ್ಲ ನಿಮ್ಗೆ ರಿವಾರ್ಡ್ ಸಿಗ್ತಾ ಹೋಗುತ್ತೆ. ನೋಡಕ್ಕೆ ಏನಾಗುತ್ತೆ ಸರ್, ನೀವು ಇಷ್ಟು ಕಟ್ಟಬೇಕು ಅಂತ ಬರುತ್ತೆ, ಮತ್ತೆ ನಿಮ್ಗೆ ಅದನ್ನ ಪ್ಲೇ ಮಾಡ್ಲಿಕ್ಕೆ ಮುಂದೆ ಬಿಡ್ತೀವಿ ಅಂತ 52,000 ಬಂತು. ಅವ್ರದೆಲ್ಲ ಬ್ಯಾಂಕ್ ಡೀಟೇಲ್ಸ್ ನನಗೆ ಕಳ್ಸಿದ್ರು. ನಿಮ್ಮ ಅಕೌಂಟ್ ಅಲ್ಲಿ ನೋಡಿದ್ರೆ 1 crore ಇದೆ, ಅಲ್ಲಿ ಕ್ರೋರ್ ಗಟ್ಲೆ ತೋರಿಸ್ಬಿಟ್ರೆ ಅವರು 20 ಲಕ್ಷ ಹೆಂಗನ ಅರೇಂಜ್ ಮಾಡಿ 10 ಲಕ್ಷ ನಾನು ಹಾಕ್ತೀನಿ. ಅಲ್ಲಿಂದ ಸ್ಟಾರ್ಟ್ ಆಯ್ತು ಸರ್ ನನ್ನ ಬ್ಯಾಡ್ ಟೈಮು ಏನೋ ಗೊತ್ತಿಲ್ಲ. ಆ ಲೆಕ್ಕದಲ್ಲಿ ಅವರು ಫ್ರಾಡರ್ಸ್ ನನಗೆ ಅಂತಾನೆ ಬಂದಿಲ್ಲ, ಹೋಗ್ತಾನೆ ಇತ್ತು ದುಡ್ಡು. ಹಿಂಗೇನೆ 20 ಲಕ್ಷ ಕಟ್ರಿ, ನೆಕ್ಸ್ಟ್ 40 ಲಕ್ಷ ಕಟ್ರಿ. ಬಟ್ ನಾನ್ ಕಟ್ಟದ್ ನನಗೆ ಅರಿವಿಲ್ಲ. ಅಲ್ಲಿ ನಾನು ಎಡವಿದ್ದು ಜಸ್ಟ್ 20 lakhs ಅಲ್ಲ, ಕಟ್ಬಿಡೋಣ, 1 crore ಬರುತ್ತೆ. 20 ಲಕ್ಷ ನಾನು ಸಾಲ ಮಾಡಿಸ್ಕೊಂಡ್ರೆ ಯಾರ್ದವ್ರು ಕೊಟ್ಬಿಡ್ತೀನಿ. 1 ಸೆಕೆಂಡಿಗೂ ಅದು ಬರ್ಲಿಲ್ಲ ಅಂದ್ರೆ ವಾಟ್ ನೆಕ್ಸ್ಟ್ ನನ್ನ ಲೈಫ್. 30,000 ಉಳ್ಸಕ್ ಹೋಗಿ 3 ಲಕ್ಷ ಕಳ್ಕೊಂಡೆ, 3 ಲಕ್ಷ ಉಳ್ಸಕ್ ಹೋಗಿ 30 ಲಕ್ಷ ಕಳ್ಕೊಂಡೆ, 30 ಲಕ್ಷ ಉಳಿಸ್ಕೊಳಕ್ ಹೋಗಿ 3 ಕೋಟಿ ಕಳ್ಕೊಂಡೆ. ನಿಮ್ಮ ವಿಳಾಸಕ್ಕೆ ಒಂದು ಪೋಸ್ಟ್ ಬರುತ್ತೆ. ಆ ಪೋಸ್ಟ್ ಅಲ್ಲಿ ಕೆಲವೊಂದು ಗಿಫ್ಟ್ ವೋಚರ್ಗಳನ್ನ ಇಟ್ಟಿರ್ತಾರೆ. ಆ ಗಿಫ್ಟ್ ವೋಚರ್ ಅಲ್ಲಿ ನೀವು ಇಷ್ಟು ಕೋಟಿ ಹಣವನ್ನ ಅಥವಾ ಇಷ್ಟು ಲಕ್ಷವನ್ನ ನೀವು ಗೆದ್ದಿದ್ದೀರಾ ಅಂತ ಹೇಳಿ ಒಂದು ಆಮಿಷನ ತೋರಿಸ್ತಾರೆ. ಮುಂದೆ ಅದು ಲಕ್ಷ ಮತ್ತು ಕೋಟಿಗಟ್ಟಲೆ ವಂಚನೆ ಆಗುವಂತಹ ಪ್ರಕರಣಗಳು ದಾಖಲಾಗ್ತದೆ. ಸರ್, ಅದು ಮೀಶೋನಾಗ ನಾನು ಬಟ್ಟೆ ಆರ್ಡರ್ ಮಾಡ್ತಿದ್ದೆ ಸರ್. ಅವ್ರೇನಂದ್ರು ನಿಮ್ಮ ಹೆಸರು ಮೇಲೆ ಈ ಕಾರ್ ಬಂದಿದೆ, ನೀವು ವಿನ್ ಆಗಿರಿ, ಫಸ್ಟ್ ಪ್ರೈಸ್ ಬಂದದ ಅಂತ ಹಾಕಿದ್ರು ಸರ್. ಕಾರ್ಡ್ ಕ್ರಾಶ್ ಮಾಡಿದ ಮೇಲೆ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿದ್ವಿ ಸರ್. 20,000 ಪೇ ಮಾಡಿದ್ರೆ ನಿಮ್ಗೆ ಕಾರ್ ಮನೆಗೆ ತಂದು ಕೊಡ್ತಾರ ಅಂತಂದು ಅವ್ರು ನನ್ಗೆ ಹೇಳಿದ್ರು. ಎಲ್ಲ ಅಮೌಂಟ್ ನಿಮ್ಮ ಅಕೌಂಟ್ಗೆ ಪೇ ಮಾಡ್ತೀವಿ, ನೀವು ಟ್ಯಾಕ್ಸ್ ಕಟ್ರಿ ಅಂತ. ಇಷ್ಟು ಕಟ್ಟಬೇಕು ಅಷ್ಟು ಕಟ್ಟಬೇಕಂದ್ರೆ ದಿನಾಲು ಇದು ಮಾಡ್ತಾರೆ ಸರ್. ಸರ್ ಟೋಟಲ್ ಒಂದು ಏನಿಲ್ಲ ಅಂದ್ರೆ ಒಂದು 20 ಅಕೌಂಟ್ ಇದ್ವು ಸರ್. 2 ಲಕ್ಷ, 3 ಲಕ್ಷ, ಆಮೇಲೆ 1 ಲಕ್ಷ, ಆಮೇಲೆ 4 ಲಕ್ಷ, ಆಮೇಲೆ 7 ಲಕ್ಷ, ಒಂದೊಂದು ಬ್ಯಾಂಕ್ ಸರ್. ಆಯ್ತು, ಅಲ್ಲಿ ಬರ್ತದ ಕಾರ್, ಇಲ್ಲಿ ಬರ್ತದ ಅಂತ ನಮ್ಗೆ ಫೋನಲ್ಲೇ ಹೇಳ್ತಾರ. ಅದು ಇನ್ನ ಎಲ್ಲಿ ಅದ ಏನೋ 9,75,000 ಹಾಕಿದ ಮೇಲೆ ಡೌಟ್ ಬಂತು ಸರ್. ಅವಾಗ ಅವ್ರು ಕೂಡ ಜಗಳ ಮಾಡಕ್ಕಿದ್ವಿ ಸರ್, ಡೌಟ್ ಬಂತು. ಟೋಟಲ್ 67,000 ಎಷ್ಟಾಗಿತ್ತು. ಟೋಟಲ್ 39 lakhs rupees ಫ್ರಾಡ್ ಆಗಿತ್ತು. ಹೆಂಗಿದೆ ಅಂದ್ರೆ ಇಲ್ಲ, ಫಸ್ಟ್ ಸೈಬರ್ ಅವ್ರಿಗೆ ಕಂಪ್ಲೇಂಟ್ ಮಾಡು, ಇದೆಲ್ಲ ಫ್ರಾಡ್ ಅದ ಅಂತ ಹೇಳಿದ್ರು ಸರ್. ಪ್ರಪಂಚದಾದ್ಯಂತ 2024ರಲ್ಲಿ ಈ ಒಂದು ಸೈಬರ್ ವಂಚನೆಗೆ ಒಳಗಾದವರು
ಕಳೆದುಕೊಂಡ ಹಣ $9.22 ಟ್ರಿಲಿಯನ್ US ಇದು ಹೀಗೆ ಮುಂದುವರೆದರೆ ಮುಂಬರುವ 2028 ಹೊತ್ತಿಗೆ ಕಳೆದುಕೊಳ್ಳುವ ಹಣದ ಮೊತ್ತ $13.82 ಟ್ರಿಲಿಯನ್ ಅಂತ ಹಲವು ಸಮೀಕ್ಷೆಗಳು ಭವಿಷ್ಯ ನುಡಿದಿದ್ದಾವೆ. ನಮ್ಮ ಭಾರತ ದೇಶದಲ್ಲೂ ಕೂಡ ಸೈಬರ್ ಕ್ರೈಮ್ಗಳ ಪ್ರಮಾಣ ಅತಿ ಹೆಚ್ಚಿನ ವೇಗದಲ್ಲಿ ಸಾಗ್ತಾ ಇದೆ. NCRP ವರದಿ ಪ್ರಕಾರ ಈ ಸೈಬರ್ ಸಹಾಯವಾಣಿ 193 22,68,000 ಕರೆಗಳು ಬಂದಿರ್ತವೆ. ಅವರು ಕಳೆದುಕೊಂಡ ಹಣದ ಮೊತ್ತ 22,000 ಕೋಟಿಗಿಂತ ಅಧಿಕ ಹಣವನ್ನ ನಮ್ಮ ದೇಶದ ಜನರು ಕಳೆದುಕೊಂಡಿದ್ದಾರೆ. ಹಾಗೇನೆ ಕರ್ನಾಟಕದ ಬಗ್ಗೆ ನೋಡೋದಾದ್ರೆ ಕಳೆದ ವರ್ಷ ನಮ್ಮ ಸೈಬರ್ ಸಹಾಯವಾಣಿಗೆ 10,71,365 ಕರೆಗಳು ದಾಖಲಾಗಿದ್ದು 2,396 ಕೋಟಿ ರೂಪಾಯಿನಷ್ಟು ದುಡ್ಡನ್ನ ಜನ ಕಳ್ಕೊಂಡಿದ್ದಾರೆ. ಇಡೀ ದೇಶದಲ್ಲಿ ನಂಬರ್ 1 ಸ್ಥಾನ ಉತ್ತರ ಪ್ರದೇಶ ಇದ್ರೆ 2ನೇ ಸ್ಥಾನ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಆಗ್ತಾ ಇದೆ. ಹಾಗೆಯೇ ನಮ್ಮ ರಾಯಚೂರು ಜಿಲ್ಲೆಗೆ ಸಂಬಂಧಪಟ್ಟಂಗೆ ಮಾತಾಡೋದಾದರೆ 2024ರಲ್ಲಿ ವಂಚನೆಗೆ ಒಳಗಾದ ದೂರು ಕರೆಗಳು 1,734. 2025 ಮೇ ಅಂತ್ಯಕ್ಕೆ ಈ ಕರೆಗಳ ಸಂಖ್ಯೆ 1,126 ಆಗಿದ್ದು ಕಳೆದ ವರ್ಷದ ಮುಕ್ಕಾಲ್ಪನಷ್ಟು ಕೇಸ್ಗಳು ಈಗಾಗಲೇ ಸೈಬರ್ ಸಹಾಯವಾಣಿಗೆ ಬಂದಿರ್ತವೆ. ನಿಮ್ಮದು ಬ್ಯಾಂಕಿನಿಂದ ಮಾತಾಡ್ತೀನಿ, ನಿಮ್ಮ KYC ಅಪ್ಡೇಟ್ ಆಗ್ಯದ ಅಂತ ತಂದರು. OTP ಹೇಳ್ರಿ ಅಂದ್ರೆ OTP ಹೇಳಿದೆ, ಸರಿ ಆಗಲಿಲ್ಲ, ಮತ್ತೊಮ್ಮೆ ಹೇಳಿ ಅಂತಂದ್ರು. ಮತ್ತೊಮ್ಮೆ OTP ಹೇಳಿದೆ, ಮೊದಲು 28,000 ರೂಪಾಯಿ ಕಟ್ ಆಯಿತು. ಮತ್ತೆ 2-3 ರೌಂಡ್ 28,000, 23,000 ಹಿಂಗೆ ಟೋಟಲ್ 63,000 ರೂಪಾಯಿ ಇತ್ತು. 63,000 ಚಿಲ್ಲರ್ ಅಷ್ಟು ಕಲಾಸ ಆಯಿತು. ಪೊಲೀಸ್ ಜೊತೆ ಹೇಳಕತ್ತಾರ 1 ತಾಸು ತನಕ ಟ್ರಾನ್ಸಾಕ್ಷನ್ ಆಗ್ತಲ್ಲ, ಅಲ್ಲಿವರೆಗೂ ವಾಪಸ್ ಪಡಿಬೋದಿತ್ತು. 80 ಭಾಗ ತಡಿಬೋದು ಅವರು. ಅದಕ್ಕೆ ನಾವು ಗೋಲ್ಡನ್ ಅವರ್ ಅಂತ ಕರಿತೀವಿ. ವಿಕ್ಟಿಮ್ಗಳು ವಿತಿನ್ 1 ಅವರ್ ಗೋಲ್ಡನ್ ಅವರ್ ಅಲ್ಲಿ ಕಾಲ್ ಮಾಡಿ 1930 ಸೈಬರ್ ಫ್ರಾಡ್ ರಿಪೋರ್ಟ್ ಮಾಡಿದ್ರೆ ಅದರಿಂದ ನಾವು ಅಮೌಂಟ್ ನ ಫ್ರೀಸ್ ಮಾಡಿಸಿ ಟೀಮ್ಗಳಿಗೆ ರಿಫಂಡ್ ಮಾಡಿಸಬಹುದು. ಇದರಿಂದ ನಮ್ಗೆ ಸಕ್ಸಸ್ ರೇಟ್ ಜಾಸ್ತಿ ಇರುತ್ತೆ ರಿಫಂಡ್ ಮಾಡ್ಸಕ್ಕೆ ವಿತಿನ್ ಗೋಲ್ಡನ್ ಅವರ್ ಅಲ್ಲಿ ನೀವು ಕರೆ ಮಾಡಿದ್ರೆ. ಆದ್ರೆ ವಿತಿನ್ ಅವರ್ ಅಲ್ಲಿ ನೀವು ಕರೆ ಮಾಡಲಿಲ್ಲ ಅಂತಂದ್ರೆ ಫ್ರಾಡ್ಸ್ಟರ್ ಗಳು ಆ ಅಮೌಂಟ್ ನ ಮಲ್ಟಿಪಲ್ ಅಕೌಂಟ್ ಗಳಿಗೆ ಟ್ರಾನ್ಸಾಕ್ಷನ್ ಮಾಡ್ತಾರೆ. ಸೊ ಇದರಿಂದ ನಮಗೆ ಅವ್ರ ಟ್ರ್ಯಾಕ್ ಮತ್ತು ಅನಾಲಿಸಿಸ್ ಮಾಡಕ್ಕೆ ಅವರ ಬ್ಯಾಂಕ್ ಸ್ಟೇಟ್ಮೆಂಟ್ ಗಳನ್ನ ಟೈಮ್ ಕನ್ಸ್ಯೂಮಿಂಗ್ ಆಗಿಬಿಡುತ್ತೆ. ಇದರಿಂದ ನಮಗೆ ಅಮೌಂಟ್ ನ ರೀಫಂಡ್ ಮಾಡಕ್ಕೆ ಮತ್ತು ಫ್ರೀಸ್ ಮಾಡ್ಸಕ್ಕೆ ನಿಮಗೆ ರಿಫಂಡ್ ಆಗೋ ಸಕ್ಸಸ್ ರೇಟ್ ಕಡಿಮೆ ಆಗಿಬಿಡುತ್ತೆ. ಒಂದು ಪ್ರಕರಣ ದಾಖಲಾಗಿದೆ. ಅವರು ಯಾವುದೇ OTP ಕೂಡ ಯಾರ ಜೊತೆ ಶೇರ್ ಮಾಡ್ಕೊಂಡಿರಲ್ಲ, ಯಾವುದೇ ಲಿಂಕ್ ಅನ್ನು ಕೂಡ ಪ್ರೆಸ್ ಮಾಡಿರಲ್ಲ, ಆದ್ರೂ ಕೂಡ ಅವರ ಹಣ ಹೋಗಿದೆ ಅಂತ ನಮಗೆ ತನಿಖೆಯಿಂದ ಗೊತ್ತಾಗುತ್ತೆ. 50,000 ಎಟ್ ಎ ಟೈಮ್ ಹೋಗ್ಬಿಟ್ರಲ್ಲ, ಹಿಂಗೆ ನಾವೇನು ಮಾಡಿಲ್ಲ ಅಂತಂದು. ಸೊ ಡೈರೆಕ್ಟ್ ಹೋಗಿ ನಾವು ಪೋಸ್ಟ್ ಆಫೀಸ್ಗೆ ಹೋಗಿದ್ವಿ. ಅಲ್ಲಿ ಹೋಗಿದ ನಂತರ ಅವ್ರನ್ನ ಕೇಳಿದ್ವಿ, ಸರ್ ಬ್ಯಾಂಕ್ ಮ್ಯಾನೇಜರ್ನ, ಸರ್ ನಾವು ಈ ಥರ ಆಗಿದೆ ಅಮೌಂಟು ಎದಕ್ಕೆ ಸರ್? ಅವರೆಲ್ಲ ಚೆಕ್ ಮಾಡಿದ್ರು ಸರ್ ಸ್ಟೇಟ್ಮೆಂಟ್, ಈ ಸ್ಕ್ಯಾಮ್ ಆಗಿದೆ ಅಂತ ಹೇಳಿದ್ರು ಸರ್. ಇಲ್ಲ ಸೈಬರ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡ್ಬೇಕಂತ ಹೇಳಿದ್ರು ಸರ್. ಅದರಲ್ಲಿ ಕಾಲ್ ಫಾರ್ವರ್ಡಿಂಗ್ ಅಂತ ಒಂದು ಸಿಸ್ಟಮ್ ಇದೆ. ಆ ವಂಚಕರು ಅದನ್ನು ಯೂಸ್ ಮಾಡಿಕೊಂಡು ಇವ್ರಿಗೆ ಗೊತ್ತಿಲ್ದಂಗೆ ಅವರ OTPಯನ್ನು ಅವರು ತಮ್ಮ ನಂಬರಿಗೆ ಕಾಲ್ ಫಾರ್ವರ್ಡ್ ಮಾಡಿಕೊಂಡು ಇವರ OTP ಆಗಿರ್ಬೋದು, ಇವರ ಸಂದೇಶವನ್ನು ಆಗಿರ್ಬೋದು ಅವರು ಓದುವಂಥ ವ್ಯವಸ್ಥೆಯನ್ನು ಮಾಡ್ಕೊಂಡಿರ್ತಾರೆ. ನಮ್ಮ ನಂಬರ್ಗೆ ಕಾಲ್ ಫಾರ್ವರ್ಡ್ ಆಗಿದೆ ಅಂತ ಚೆಕ್ ಮಾಡ್ಕೋಬೇಕಾದ್ರೆ *#67# ಡಯಲ್ ಮಾಡಿದಾಗ ನಮ್ಮ ಕಾಲ್ಗಳು ಫಾರ್ವರ್ಡ್ ಆಗಿದಾವೋ ಅಥವಾ ನಮ್ಮ OTP ಬೇರೆಯವರಿಗೆ ಹೋಗ್ತಾ ಇದ್ದಾವೋ ಎಂಬುದನ್ನು ನಾವು ಚೆಕ್ ಮಾಡ್ಕೋಬೇಕು. ಅದನ್ನು ಸ್ಟಾಪ್ ಮಾಡ್ಬೇಕಂದ್ರೆ ನಾವು *002# ಡಯಲ್ ಮಾಡಿದಾಗ ನಮ್ಮ OTPಗಳು ಬೇರೆಯವ್ರಿಗೂ ಹೋಗೋದು, ನಮ್ಮ ಸಂದೇಶಗಳು ಬೇರೆಯವ್ರಿಗೂ ಹೋಗೋದನ್ನ ತಡೆಗಟ್ಟಬಹುದು. ಟ್ರೇಡಿಂಗ್ ಅಲ್ಲಿ ಇಂಟ್ರೆಸ್ಟ್ ಜಾಸ್ತಿ ಇತ್ತು. ವೈಡನ್ ಅಂತೇಳಿ USA ಬೇಸ್ಡ್ ಕಂಪ್ನಿ ಅಂತೇಳಿ ಅಪ್ರೋಚ್ ಆಗಿದ್ರು. USA ಬೇಸ್ಡ್ ಕಂಪ್ನಿ ಎಲ್ಲ ಡಾಲರ್ಸ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಂತ $10,000 ನಾನು ಇನ್ವೆಸ್ಟ್ಮೆಂಟ್ ಮಾಡಿದೆ. ಅವರು ಟ್ರೇಡ್ ಮಾಡಿ ಅರೌಂಡ್ ಒಂದು 35,000 ಪ್ರಾಫಿಟ್ ಬಂತು. ನೆಕ್ಸ್ಟ್ 50,000 ಅದರ ಪ್ರಾಫಿಟ್ ತೋರಿಸಿದ್ರು. ಅರೌಂಡ್ $1 lakh $1 lakh+ ತೋರಿಸಿದಾರೆ ಸರ್. ಇಂಡಿಯನ್ ರುಪೀಸ್ ಅಲ್ಲಿ ಕ್ರೋರ್ಸ್ ಆಗುತ್ತೆ ಸರ್. ಅವ್ರೇನಂದ್ರು ಅಮೌಂಟ್ ನೀವು ವಿಡ್ರಾ ಮಾಡ್ಕೋಬಹುದು ಸರ್, ಟ್ಯಾರಿಫ್ ಅಂತ ಇರುತ್ತೆ, ಟ್ಯಾರಿಫ್ ಪೇ ಮಾಡ್ಬೇಕು, ಟ್ಯಾಕ್ಸ್ ಅಮೌಂಟ್ ಹೇಳಿ ಅದು ಟ್ಯಾರಿಫ್ ಅಂತೇಳಿ ಇದು ಮಾಡುತ್ತೆ. 45 ಮಿನಿಟ್ಸ್ ಅಲ್ಲೇ ನೀವು ರೊಕ್ಕ ಹಾಕ್ಬೇಕು. ನೀವು 45 ಮಿನಿಟ್ಸ್ ನಿಮ್ಮ ಅಮೌಂಟ್ ಹಾಕಿಲ್ಲ ಏನಾಗುತ್ತಾ ಮತ್ತೆ ಟ್ರೇಡ್ ಸ್ಟಾರ್ಟ್ ಆಗುತ್ತೆ. ನೀವು ಅಮೌಂಟ್ ತಗೋಬೇಕಂದ್ರೆ ನಿಮ್ಗೆ ಎಷ್ಟು ಬೇಕಷ್ಟು ತಗೊಳಕ್ ಬರಲ್ಲ, ಅಲ್ಲಿ ಅಮೌಂಟ್ ಎಷ್ಟು ಇರುತ್ತೆ ಅಷ್ಟು ತಗೋಬೇಕು. ನನಗೆ ಇದೇನೋ ನೆಗೆಟಿವ್ ಅನಿಸ್ತಾ ಇದೆ ಅಂತೇಳಿ ಅನ್ಸಿದ ಅದೇ ನೈಟೇ 1930 ಕಾಲ್ ಮಾಡಿ ಮಾತಾಡಿದೆ ಸರ್. ಸೊ ಅದ್ರಲ್ಲಿ ಇನ್ವೆಸ್ಟ್ಮೆಂಟ್ ಎಲ್ಲ ಸೇರಿದ್ರಾಗ ನಾನು ಈಸಿ ನಾನು 45 lakhs ವರೆಗೆ ನಂದು ಆಗಿದೆ ಸರ್. ನನಗೆ ಬರ್ತಾವೆ ದುಡ್ಡು, ನಾ ಅಲ್ಲಿ ತಗೊಂಡಿಲ್ಲ ಇಂಟ್ರೆಸ್ಟ್ ಕೊಟ್ರೆ ಮುಗಿದೋಯ್ತಲ್ಲ. ಬರ್ತಾವೇನಪ್ಪ ದುಡ್ಡು, ಬರ್ತಾವೇನು ವಾಪಸ್ ಅಂತ. ಅಮೌಂಟ್ ಎಲ್ಲ ಹೊರಗಿಂದೆ ಸರ್. ಸಾಲ ಮಾಡಿದೆ ಅಂತಂದಿವಿ ಸರ್. ಗೋಲ್ಡ್ ಇಟ್ಟು ತಂದಿ ಸರ್. ಅವ್ರು ಪ್ಲಾಟ್ ಮಾಡಿ ಕೇಸಿ ತಗೊಂಡ್ ಬಂದಿದ್ರು ಹಣ. ಸ್ಕಾಲರ್ಶಿಪ್ ಬಂದಿದ್ವು. ಆ ಟೈಮಲ್ಲಿ ನಾವ್ ಏನ್ ಮಾಡ್ತೀವಿ ಅನ್ನೋದು ಗೊತ್ತಾಗಲ್ಲ ಸರ್.
ಒಂದು ಗ್ರೀಡಿನೆಸ್ ಹೋಗೋದೇ ಮಿಡಿಲ್ ಕ್ಲಾಸ್ ಪೀಪಲ್ಸ್. ಎಲ್ಲೋ ಇರ್ತಾರೆ, ಅವರು ಫೋಟೋ ಇರಲ್ಲ, ಅವ್ರದ್ದು ಏನು ಇರಲ್ಲ, ಜಸ್ಟ್ ಒಂದು ಫೋನ್ ಕಾಲ್, ಒಂದು ಚಾಕ್ಲೇಟ್ ಕೊಡಿಸು ಅಂದ್ರೆ ಅದ್ರ ರೇಟ್ ನೋಡಂಗಾಗಿದೆ ನನಗೆ. ಭಿಕಾರಿ ಜೀವನನಾದ್ರೂ ಬೇಕು, ಅದಕ್ಕಿಂತ ಅಧ್ವಾನಿದೆ, ಹೇಳ್ಕೊಳಕ್ಕಿಲ್ಲ ಅಷ್ಟೇನೆ. ಸಾಲಲ್ಲಿ ಭಾಳ ಕಡೆ ಸರ್ ಬಡ್ಡಿ ಕಟ್ಟದ್ರಾಗ ಅದೀವಿ ಸರ್. ಅಷ್ಟು ತೊಂದರೆ ಇದೆ ಸರ್ ನಮಗಂತ. ಅವ್ರು ಯಾವ ಮರ ಬಡಿದ್ರೆ ಎದೆ ಹೊಡಿತಾರೆ ಸರ್, ಎದೆ ಹೊಡೆದು ತುಂಬಾನೇ ಡಿಪ್ರೆಸ್ ಆಗ್ಬಿಟ್ಟಿದೆ ಸರ್. ಒಂದು 3-4 ಡೇಸ್ ಕುತ್ಕೊಂಡು ಯೋಚನೆ ಮಾಡಿದಾಗ ಕಷ್ಟಪಟ್ಟು ದುಡಿದ್ರೇನೆ ನಿಮ್ಗೆ ದಿನಕ್ಕೆ ತಿನ್ಗೂಲಿ ಅಂತಾನೆ ಸಿಗಲ್ಲ ನಿಮ್ಗೆ 300 ರೂಪಾಯಿ. ಒಂದ್ 100 ರೂಪಾಯಿನೂ ಹೆಲ್ಪ್ ಮಾಡದೇ ಇರೋ ಈ ಕಾಲದಲ್ಲಿ ಇನ್ಯಾರೋ ನಮ್ಗೆ ಲಕ್ಷ ಕೊಡ್ತಾರೆ ಅಂತಕ್ಕಂಥದ್ದು ಹೇಳ್ತಾರೆ ಅಂದ್ರೆ ಅಲ್ಲಿ ಮೋಸದ ಜಾಲ ಐತಿ ಅಂತಾನೆ ಅರ್ಥ. ಅವರೆಲ್ಲ ಮೋಸ ಮಾಡೋರು, ಅವರೆಲ್ಲ ಸ್ಕ್ಯಾಮರ್ಸ್ ರೀ. ಮತ್ತು ಇನ್ನೊಬ್ರು ನಂಬ್ಕೊಂಡು ನಾವು ಯಾವುದೇ ಕೆಲಸ ಮಾಡಿದ್ರು ಅದು ವಿಫಲ ಆಗುತ್ತೆ. ನನ್ಗೆ ಆಸೆಗೆ ಸರ್ ಒಂದು 50 ರೂಪಾಯಿ ಕೊಡಂದ್ರೆ ಕೊಡ್ತೀರಿ, ಇವ್ರೇನು ಉಚ್ಚಾರ ನನಗೆ ದುಡ್ಡು ಕೊಡ್ತಾರ ಅಂತಾರ ಇಲ್ಲ ಸರ್. ಅವಶ್ಯಕತೆ ಇದೇ ಇಲ್ಲ, ನಾನು ಯೋಚನೆ ಮಾಡ್ಲಾರ್ದಂಗೆ ಹಾಕಿನ ದುಡ್ಡು, ಅದು ತಪ್ಪು ನಂದು. ಈ ಮನಿ ಮೇಕ್ಸ್ ಮೆನಿ ಥಿಂಗ್ಸ್ ತರ ರೀ, ಮನಿ ಸ್ಪಾಯ್ಲ್ಸ್ ಮೆನಿ ಥಿಂಗ್ಸ್. ತಾಳ್ಮೆಯಿಂದ ಇದ್ರೆ ಏನಾದ್ರೂ ಒಂದು ರೀತಿಯಲ್ಲಿ ಅದು ಸಮಸ್ಯೆ ಬಗೆಹರಿಬೋದು. ಜನರಿಗೆ ಒಂದು ಸಂದೇಶ ಆಗ್ಬೇಕು ನೋಡಿ ಸರ್. ಎಲ್ಲ ಹಿಂಗೆ ಒಟ್ಟು ಯಾವ ಆನ್ಲೈನ್ ನಂಬರ್ ಅಷ್ಟೇ. ಬಟ್ ದುಡ್ಡಿನ ವಿಚಾರ ಬಂದಾಗ ಎಲ್ಲರೂ ಹೆಲ್ಪ್ಲೆಸ್, ಏನು ಮಾಡೋಕ್ಕಾಗಲ್ಲ. ಈ ನಿಟ್ಟಲ್ಲಿ ರಾಯಚೂರು ಪೊಲೀಸರು ಅತ್ಯಂತ ಯಶಸ್ವಿಯಾಗಿ ಹಲವಾರು ಪ್ರಕರಣ ಬೇಯಿಸಿದ್ದಾರೆ ಮತ್ತು ಹಲವಾರು ಪ್ರಕರಣಗಳಲ್ಲಿ ಡೆಪಾಸಿಟ್ ಮಾಡಿಸಿ ಸಂಬಂಧಪಟ್ಟಂತಹ ಹಣ ಕಳ್ಕೊಂಡವ್ರಿಗೆ ಹಣನ ವಾಪಸ್ ಮಾಡಲು ಕೂಡ ಯಶಸ್ವಿಯಾಗಿದ್ದಾರೆ. ಸೈಬರ್ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡ್ಬೇಕಂತ ಹೇಳಿದ್ರೆ ಸರ್, ಇಲ್ಲಿ ಬಂದು ಸರ್ ಅವರಿಗೆ ಒಂದು ಲೆಟರ್ ಬರೆದು ಸ್ಟೇಟ್ಮೆಂಟ್ ಎಲ್ಲ ತಂದು ಕೊಟ್ಟಿವಿ ಸರ್. ಇಲ್ಲಿ ಸೈಬರ್ ಪೊಲೀಸ್ ಸ್ಟೇಷನ್ ನಮಗೆ ಯೂಸ್ ಭಾಳ ಆಯ್ತು. ನಮ್ಗೆ ಕೌನ್ಸಿಲಿಂಗ್ ಮಾಡಿದ್ರು ಸರ್ ಇಲ್ಲಿ ಬಂದು. ಸೊ ಪ್ರೊಸೀಜರ್ ಎಲ್ಲ ಹೇಳ್ಕೊಟ್ರು ಸರ್ ಇವರು. ಇದು ನಿಲ್ಲಿಸ್ಬಿಟ್ರು, ಅದು ಅಕೌಂಟಿಗೆ ದುಡ್ಡು ಹೋಗ್ಲಾರ್ದಂಗ ಕೋರ್ಟಲ್ಲಿ ಕೇಸ್ 1 ತಿಂಗಳವರೆಗೆ ಎಲ್ಲ ಇದು ಮಾಡಿ ನಮಗೆ ಅಮೌಂಟ್ ರಿಟರ್ನ್ ತರಿಸಿದ್ರು. 20 ಡೇಸ್ ಅವರು ಫಾಲೋ ಅಪ್ ಮಾಡಿದ್ರು ಸರ್. 5 FRI ಮಾಡ್ಬೇಕಂತ ಹೇಳಿದ್ರು ಸರ್. ಆದ ನಂತರ ನಮ್ಮ ಅಮೌಂಟ್ ನಮಗೆ ರಿಫಂಡ್ ಆಯ್ತು ಸರ್. ತುಂಬಾ ಹಾರ್ಡ್ ವರ್ಕ್ ಮಾಡ್ಬಿಟ್ಟು ಒಂದು 15 ಡೇಸ್ 1 ಮಂತ್ ಅಲ್ಲೇನೆ ನನಗೆ 1,75,000 ತನ ರಿಕವರ್ ಮಾಡಿಕೊಟ್ರು ಸರ್. 19 lakhs ರಿಕವರಿಗೆ ಬಂತು ಸರ್. ಅದರಲ್ಲಿ 13,000 ರೂಪಾಯಿ ಬಂತಾವ, ಒಳ್ಳೆ ಇನ್ನು 50,000 ರೂಪಾಯಿ ಬರ್ಬೇಕು ಸರ್. ಸರ್ ಈಗ ಅರೌಂಡ್ 22 lakhs ವರೆಗೆ ರಿಕವರ್ ಆಗಿದೆ ಸರ್. ನಮ್ಗೆ ಯಾವ ಅಕೌಂಟ್ಲಿಂದ ಕಟ್ಟಾಗಿದೆಲ್ಲ ಸರ್, ಅದು ಅಕೌಂಟಿಗೆ ಬಂದ್ಬಿಡುತ್ತೆ ಸರ್. 50,000 ರೂಪೀಸ್ ಸರ್. ವೆಸ್ಟ್ ಬೆಂಗಾಲ್ಗೆ ಹೋಗಿದ್ದೇನೋ, ನನಗೆ ಒಂದು ರಿಕವರ್ ಮಾಡಿದ್ದೇನೆ, ಇದು ಮಾಡ್ಯಾರ 14 something ಕೋಟಿಂದ ಬಂತು. ಸ್ಟೇಷನ್ ಅಲ್ಲೇ ಹೈಯೆಸ್ಟ್ ರಿಕವರಿ ನಂದೇ ಆಗಿದೆ. ಪೊಲೀಸ್ ಸ್ಟೇಷನ್ ಸಾರ್ ಅವರೆಲ್ಲ ಹೆಲ್ಪ್ ಮಾಡಿದ್ರಲ್ಲ, ಅವರೇ ದೇರ ಅಂತ ತಿಳ್ಕೊಂಡು. ನಾಡಿನ ಸಮಸ್ತ ಜನತೆಗೆ ನಮಸ್ಕಾರ. ನಾನು ಸಪ್ತಮಿ ಗೌಡ. ಈ ವಿಡಿಯೋ ನೋಡ್ತಾರೆ ಎಲ್ಲರಿಗೂ ನನ್ನ ನಮಸ್ತೆನ ಸಲ್ಲಿಸ್ತಾ ರಾಯಚೂರ್ SP ಶ್ರೀ ಪುಟ್ಟ ಮಾದಯ್ಯ IPS ಸರ್ ಹಾಗೂ ಅವರ ತಂಡ ಸೈಬರ್ ಅಪರಾಧಗಳನ್ನು ತಡೆಗಟ್ಟಲು ಈಗಾಗಲೇ ಒಂದು ಮಹತ್ವದ ಹೆಜ್ಜೆ ಇಟ್ಟಿದ್ದಾರೆ. ಸೈಬರ್ ಅಪರಾಧಿಗಳು ಯಾವುದೇ ಮೂಲೆಯಲ್ಲಾದರೂ ಕೂತ್ಕೊಂಡು ನಿಮ್ಮ ಅಕೌಂಟ್ಸ್ ಆಗಿರ್ಬೋದು, ನಿಮ್ಮ ಡೇಟಾ, ನಿಮ್ಮ ಪ್ರೈವಸಿ ಯಾವುದನ್ನಾದರೂ ಅವ್ರು ಕೊಳ್ಳೆ ಹೊಡಿಬೋದು. ಯಾರಾದರೂ ಫೋನ್ ಮಾಡಿ OTP ಅಥವಾ ಯಾವುದಾದ್ರೂ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಅಂತ ಹೇಳಿದ್ರೆ ಖಂಡಿತ ಮಾಡಬೇಡಿ. ಸೈಬರ್ ಕ್ರೈಮ್ ಅನ್ನೋದೇನಿದೆ ತುಂಬಾ ದೊಡ್ಡದಾಗಿದೆ. ಯಾವ್ದು ಗೊತ್ತಿಲ್ಲದಿರೋ ಲಿಂಕ್ ಬರುತ್ತೆ, ಆಸೆ ತೋರಿಸ್ತಾರೆ, ಬಹಳ ವೇಗವಾಗಿ ಒಂದು ದುಡ್ಡನ್ನ ಮಾಡಬಹುದು ಅನ್ನೋ ಒಂದು ಆಸೆ ಮೇಲೆ ಎಷ್ಟೋ ಜನ ಅದ್ರ ಮೇಲೆ ಕ್ಲಿಕ್ ಮಾಡಿ ತಮ್ಮ ಡೀಟೇಲ್ಸ್ ಗಳನ್ನ ಕೊಟ್ಟು ಮೋಸ ಹೋಗಿದ್ದುಂಟು. ತಾವು ಜೀವನ ಪರ್ಯಂತ ಏನಿದೆ ಒಂದು ಕಷ್ಟಪಟ್ಟು ಹಣವನ್ನು ಕೂಡಿಟ್ಟು ಎಲ್ಲ ಒಂದ್ ಕಡೆ ಇಟ್ಟಿರ್ತೀವಿ, ಅದಷ್ಟು ಡೀಟೇಲ್ಸ್ ಗೊತ್ತಿಲ್ಲದೇನೋ ಯಾವ್ದೋ ಲಿಂಕ್ ಅಲ್ಲಿ ಹೊಡೆದು ಕೊಟ್ಟು ಕಳ್ಕೊಳ್ಳೋ ಬದಲು ಸೊ ಥಿಂಕ್ ಬಿಫೋರ್ ಯು ಕ್ಲಿಕ್ ಅಂತ ಹೇಳ್ತಾ ಈ ಸೈಬರ್ ಕ್ರೈಮ್ ಇಂದ ದೂರ ಇರಿ. ನಿಮ್ಮ ಜೊತೆಗೆ ಸದಾ ನಮ್ಮ ಪೊಲೀಸ್ ಇಲಾಖೆ ಇದೆ, ಸೈಬರ್ ಕ್ರೈಮ್ ಪೊಲೀಸ್ ಠಾಣೆಗಳಿವೆ. ಈ ತರ ಸೈಬರ್ ಪ್ರಕರಣಗಳು ದಾಖಲಾದಲ್ಲಿ ಅವರ ಹಣವನ್ನು ನಾವು ಮರಳಿ ಕೊಡಿಸೋದಕ್ಕೆ ನಾವು ಸದಾ ಸಿದ್ಧವಿರ್ತೀವಿ. ನೀವು ಯಾವಾಗಲೂ ಕೂಡ ಧೈರ್ಯದಿಂದ ಇರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮೊನ್ನೆ SP ಸಾಹೇಬರದು ಒಂದು ಏನಪ್ಪಾ ಅಂತಂದ್ರೆ ಈ ಜನರಿಗೆ ಏನು ಅವೇರ್ನೆಸ್ ಪ್ರೋಗ್ರಾಮ್ಗಳನ್ನು ಮಾಡಬೇಕು. ಉದಾಹರಣೆಯಾಗಿ ಹೇಳ್ಬೇಕಂದ್ರೆ ಮ್ಯಾರಥಾನ್ ಓಟ ಆಗಿರ್ಬೋದು, ಶಾಲಾ ಕಾಲೇಜು ಮಟ್ಟ ಆಗಿರ್ಬೋದು, ಒಂದ್ ಕಡೆ ಎಲ್ಲ ಸೇರಿಸ್ಬಿಟ್ಟು ಪ್ರತಿಯೊಂದು ಹಳ್ಳಿಯಲ್ಲಿ ವಾರ್ಡ್ಗಳಲ್ಲಿ ನಾವು ಸೈಬರ್ ಅಪರಾಧಗಳು ಯಾವ ರೀತಿ ಆಗ್ತಾ ಇದಾವೆ, ನಾವು ಏನು ಮುಂಜಾಗ್ರತಾ ಕ್ರಮ ಕೈಗೊಳ್ಳತಕ್ಕಂಥದ್ದು ನಮ್ಮ ಮೊನ್ನೆ SP ಸಾಹೇಬರ ಒಂದು ಪ್ರಯತ್ನದಿಂದ ನಾವು ಮಾಡಿದೀವಿ ಅನ್ನೋದಕ್ಕೆ ನನಗೆ ಬಹಳ ಒಂದು ಹೆಮ್ಮೆ ಇದೆ. ನಮ್ಮ ಒಂದು ಎಲ್ಲಾ ಡೀಟೇಲ್ಸ್ ಅವ್ರಿಗೆ ಕಳಿಸ್ಕೊಟ್ಟು ಅವ್ರಿಗೆ ಅನುಕೂಲ ಮಾಡಿಕೊಟ್ಟು ಅವ್ರು ಯಾರೇ ಅಂತ ಗೊತ್ತಾಗ್ಲಾರ್ದೇನೆ ನಾವು ಮೋಸ ಹೋಗ್ತಾ ಇದೀವಿ. ಇದೇ ಒಂದು ಕಾರಣಕ್ಕೆ ನಾವು ಯಾರು ಅಂತ ಲಿಂಕ್ ಗಳನ್ನು ಕ್ಲಿಕ್ ಮಾಡದೆ ನಮ್ಮ ಜಾಗೃತದಲ್ಲಿ ನಾವಿರಬೇಕು.
ನಿಮ್ಮ ಪರ್ಸನಲ್ ಡೀಟೇಲ್ಸ್ಗಳನ್ನು ಯಾರೊಂದಿಗೆ ಶೇರ್ ಮಾಡಿಕೊಳ್ಳಬೇಡಿ. ವಾಟ್ಸ್ಆಪ್, ಇನ್ಸ್ಟಾಗ್ರಾಮ್, ಟ್ವಿಟರ್ ಅದರ ಮೂಲಕ ನಿಮ್ಮ ಫೋಟೋಸ್ ಅನ್ನೋನ್ ಪರ್ಸನ್ ಅವ್ರ ಜೊತೆ ಚಾಟಿಂಗ್ಸ್ ಮಾಡಬೇಡಿ. ಅದ್ರ ಕಡೆಯಿಂದ ನೀವು ಸೈಬರ್ ಕ್ರೈಮ್ ಅಲ್ಲಿ ಒಳಗಾಗಬಹುದು. ಯಾವುದೇ ಕಾರಣಕ್ಕೂ ನಾವು ಭರವಸೆನ ಕಳ್ಕೋಬಾರದು. ಭರವಸೆ ಕಳ್ಕೊಳ್ಳೋದ್ರಿಂದ ನಮ್ಗಷ್ಟೇ ನಷ್ಟ ಅಲ್ಲ, ನಿಮ್ಗಳ ಕುಟುಂಬನೂ ಕೂಡ ತೀವ್ರ ಹಣಕಾಸಿನ ಕೊರತೆಗೆ ಒಳಗಾಗುತ್ತೆ. ಈ ಒಂದು ಸೈಬರ್ ಥ್ರೆಟ್ಗೆ ಎದುರಿ ಜೀವ ಕಳ್ಕೊಳ್ಳುವಂತಹ ಅಥವಾ ಆತ್ಮಹತ್ಯೆ ಮಾಡ್ಕೊಳ್ಳುವಂತಹ ಪ್ರಕರಣಗಳು ವರದಿಯಾಗಿರೋದನ್ನ ನಾವು ಇತ್ತೀಚೆಗೆ ಮೀಡಿಯಾಗಳಲ್ಲಿ, ಸೋಷಿಯಲ್ ಮೀಡಿಯಾಗಳಲ್ಲಿ ನೋಡ್ತಾ ಇದ್ದೀವಿ. ಹಾಗಾಗಿ ಸೈಬರ್ ಅಪರಾಧಗಳ ಬಗ್ಗೆ ಜಾಣರಾಗೋಣ, ಜಾಗೃತರಾಗೋಣ ಮತ್ತೆ ಯಶಸ್ವಿಯಾಗಿ ಅದನ್ನ ಎದುರಿಸೋಣ. ಪೊಲೀಸ್ ಇಲಾಖೆ ಈ ವಿಚಾರದಲ್ಲಿ ಸದಾ ನಿಮ್ಮ ಜೊತೆ ಇರುತ್ತೆ. ಈ ಸಂಬಂಧ ಪೊಲೀಸರು ಮತ್ತು ಜನಸಾಮಾನ್ಯರು ಒಟ್ಟಿಗೆ ಗೂಡಿ ಈ ಒಂದು ಡಿಜಿಟಲ್ ಜಗತ್ತನ್ನ ಸುರಕ್ಷಿತಗೊಳಿಸೋಣ. ಸೈಬರ್ ವಂಚನೆಯಿಂದ ದೂರ. ಶ್ರಮವಿಲ್ಲದ ಈ ಮಾರ್ಗ ಯಾರಿಗೂ ಬೇಡ. Precaution is better than remedy. Think before, click the link. Thank you.